ಶೂಟೌಟ್ ಬೆನ್ನಲ್ಲೇ ಅರಣ್ಯ ಇಲಾಖೆ ಈಗ ಫುಲ್ ಅಲರ್ಟ್ ಆಗಿದೆ. ಬಂಡೀಪುರದಲ್ಲಿ ಅರಣ್ಯ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಬಂಡೀಪುರದಲ್ಲಿ ಅರಣ್ಯ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. 48 ಜಿಂಕೆ ಕೊಂಬು ಸಮೇತವಾಗಿ ಬೇಟೆಗಾರನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಡೀಪುರ ಅಭಯಾರಣ್ಯದಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಅಧಿಕಾರಿಗಳು. ಕುಂದುಕೆರೆ ಜಿಎಸ್ ಬೆಟ್ಟ ಪ್ರದೇಶದಲ್ಲಿ ದಾಳಿ ಮಾಡಿದ್ದಾರೆ. ಶೆಡ್ಡಿನಲ್ಲಿ ಅಕ್ರಮವಾಗಿ ಬಚ್ಚಿಡಲಾಗಿತ್ತು ಜಿಂಕೆ ಕೊಂಬು. ಶೆಡ್ಡಿನಲ್ಲಿ ಅಕ್ರಮವಾಗಿ ಬಚ್ಚಿಟ್ಟಿದ್ದಂತಹ ಜಿಂಕೆ ಕೊಂಬನ್ನ ವಶಕ್ಕೆ ಪಡ್ಕೊಂಡ್ರು. ಬಂಡೀಪುರದಲ್ಲಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಬಂಡೀಪುರದಲ್ಲಿ ಅಕ್ರಮ ಜಿಂಕೆ ಕೊಂಬು ಹಾಗೂ ರೈಫಲ್ಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಕ್ರಮ ಜಿಂಕೆ ಕೊಂಬು ರೈಫಲ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಬ್ಬೇಪುರ ಶೆಡ್ನಲ್ಲಿ ಜಿಂಕೆ ಚರ್ಮ ಶಸ್ತ್ರಾಸ್ತ್ರಗಳನ್ನು ಜಪ್ತಿ ಮಾಡಿದ್ದಾರೆ. 3 ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆಗೆ ಜನ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಧಿಕಾರಿಗಳು ಈ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಕ್ಕೆ, ತಪ್ಪಿತಸ್ಥ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಕ್ಕೆ ಸಾರ್ವಜನಿಕರು ಈಗ ಅರಣ್ಯ ಅಧಿಕಾರಿಗಳಿಗೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಸಚಿವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಶ್ಲಾಘಿಸ್ತಿದ್ದಾರೆ. ಮತ್ತೇನು ದೌಲತ್ ಮೇಲೆ ಮಾತಾಡ್ತೀರಿ ನೀವು? ನಿಂತ್ಕೊಳ್ಳಂತ ನನ್ನ ನೀವು ಡಿಪಾರ್ಟ್ಮೆಂಟ್ ಕಡ್ರಿ ಇದು ನೋಡಿ ಸಾ, ಇಲ್ಲಿ ನಿನ್ನೆ ಏನ್ ನೋಡಿದ್ರ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ನೋಡಿ ಸಾ, ಇದು ಏನು ಇದು ಏನಿದು ನೋಡಿ ಸಾ, ಇದ್ರ ಏನು ಜನಸಾಮಾನ್ಯರು ಅರಣ್ಯಗೆ ಹೋದಂತ ಡಿಪಾರ್ಟ್ಮೆಂಟ್ ಇದು ಮತ್ತೇನು ದೌಲತ್ ಮೇಲೆ ಮಾತಾಡ್ತೀರಿ ನೀವು? ನಿಂತ್ಕೊಳ್ಳಂತ ನನ್ನ ನೀವು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕರು ಒಂದು ಕಡೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ರೆ, ಈ ಕಾರ್ಯಾಚರಣೆ ಇಲ್ಲಿಗೆ ನಿಲ್ಲಬಾರದು, ಮತ್ತೆ ಕಾರ್ಯಾಚರಣೆಗಳು ನಡಿಬೇಕು. ಎಲ್ಲೆಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಕಾಡು ಪ್ರಾಣಿಗಳ ಚರ್ಮ, ಮಾಂಸ, ಅವುಗಳ ಕೊಂಬು, ಮತ್ತೊಂದು ಮಗದೊಂದು ದೇಹದ ಬಿಡಿಭಾಗಗಳಿಗಾಗಿ ಯಾರ್ಯಾರು ಬೇಟೆಯಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು. ಇದೆಲ್ಲದರ ವಿರುದ್ಧವೂ ಕೂಡ ಕ್ರಮಗಳಾಗಬೇಕು ಅನ್ನುವಂತಹ ಒಂದು ಬೇಡಿಕೆಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಇದರ ಜೊತೆಗೆ ಯಾರ್ಯಾರು ಶೋಕಿಗಾಗಿ ಈ ಆಫ್ ರೋಡಿಂಗು, ಮತ್ತೊಂದು ಮಗದೊಂದು, ಅಥವಾ ಕಾಡಿನ ಅಂಚಿನಲ್ಲಿ ಇರುವಂತಹ ರೆಸಾರ್ಟ್ಗಳು, ಈ ರೀತಿಯಾಗಿ ನಿರ್ಮಾಣ ಮಾಡಿರುವಂತಹ ಕೆಲವೊಂದು ಹೋಟೆಲ್ಗಳೇನಿರುತ್ತೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಮುಂದಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮೈಸೂರು ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸಾಕಷ್ಟು ಪ್ರಮಾಣದಲ್ಲಿ ಜಿಂಕೆ ಕೊಂಬು, ಚರ್ಮ, ಬಂದೂಕುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಕಾರ್ಯಾಚರಣೆ ಹೇಗಿತ್ತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಸಂತೋಷ್, ಏನು ಈ ಬಂಡೀಪುರ ಏನು ಅಭಯಾರಣ್ಯ ಇದೆ ಅಂದ್ರೆ ನ್ಯಾಷನಲ್ ಪಾರ್ಕ್, ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಅದರ ವ್ಯಾಪ್ತಿನಲ್ಲೇ ಇರ್ತಕ್ಕಂತ ಏನು ಕುಂದುಕೆರೆ ಮತ್ತೆ GS ಬೆಟ್ಟ ವಲಯ ಕೆಬ್ಬೇಪುರ ಗ್ರಾಮ ಸರ್ವೆ ನಂಬರ್ 116 ಜಮೀನಿನ ಶೆಡ್ನಲ್ಲಿ ಇಷ್ಟು ಪ್ರಮಾಣದ ಏನು ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದು. ಸುಮಾರು 48 ಜಿಂಕೆಯ ಆನೆ ಕೊಂಬುಗಳು, 2 ಜಿಂಕೆ ಕೊಂಬುಗಳ ತಲೆ ಮತ್ತು 2 ಚರ್ಮ ಹಳೆಯ ರಿವಾಲ್ವಾರು, ಆಮೇಲೆ ಸ್ಪೋಸ್ಟ್ ಗನ್ಗಳು, ಮತ್ತೆ ರೈಫಲ್ಲು, ಮದ್ದುಗುಂಡುಗಳು, ನವಿಲುಗಿರಿ ಬ್ಲೇಡ್ಗಳು, ಇದು ಸಾಕಷ್ಟು ಎಲ್ಲ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತ ಏನು ಅಂಗಾಂಗಗಳೇ ಸಿಕ್ಕಿರ್ತಕ್ಕಂಥದ್ದು, ವಸ್ತುಗಳ ಅವಶೇಷಗಳೇ ಸಿಕ್ಕಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ವಸ್ತುಗಳು, ಅವಶೇಷಗಳು ಹೆಂಗೆ ಅಭಯಾರಣ್ಯದ ವ್ಯಾಪ್ತಿ ಒಳಗಡೆ ಬಚ್ಚಿಡ್ಲಾಗಿತ್ತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ರೊಟೀನ್ ಅಲ್ಲಿ ಎಲ್ಲಾ ರೆಸಾರ್ಟ್ಗಳನ್ನ ಮತ್ತೆ
ಬೇರೆ ಬೇರೆ ಜಾಗಗಳನ್ನ ಎಲ್ಲರನ್ನೂ ಕೂಡ ರುಟೀನ್ ನಲ್ಲಿ ಎಲ್ಲರೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನ್ಯಾಷನಲ್ ಪಾರ್ಕ್ ಆದ್ರಿಂದ ಅಷ್ಟು ಸುಲಭವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ವನ್ಯಜೀವಿ ವಸ್ತುಗಳು ಬಚ್ಚಿಡ್ಲಿಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಎಲ್ಲ ಒಂದ್ ಕಡೆ ಇದು ಅಧಿಕಾರಿಗಳಿಗೆ ಗೊತ್ತಿದ್ರು ಎಲ್ಲ ಒಂದ್ ಕಡೆ ಕಣ್ಮುಚ್ಚಿ ಕುಳಿತಿದ್ರ ಅನ್ನೋದು ಪ್ರಶ್ನೆ. ಆದ್ರೆ ಈಗ ಏನೋ ಮಾಹಿತಿ ಸರಿಯಾದಂತ ಮಾಹಿತಿ ಸಿಕ್ಕಿ ಈಗ ಅವರು ರೇಡ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವಿರುದ್ಧ 3 ವಿರುದ್ಧ ಮೊಕದ್ದಮೆ ಕೂಡ ದಾಖಲು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಸುರೇಶ್ ಅವ್ರನ್ನು ಕೂಡ ಬಂಧಿಸಿ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಮೇಲೆ ಇದು ಎಲ್ಲ ಬೆಂಗಳೂರಿನವ್ರು ಯಾರೋ ಬೆಂಗಳೂರಿನ ಮೂಲದವರಿಗೆ ಸಿ ವಿ ರಾಮನ್ ನಗರದ ಅವರಿಗೆ ಸಂಬಂಧಪಟ್ಟಂತದ್ದು ಈ ವಸ್ತುಗಳು ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಇವೆಲ್ಲದರ ವಿಚಾರವಾಗಿ ಅರಣ್ಯಾಧಿಕಾರಿಗಳು ಬಹಳ ಸೀರಿಯಸ್ ಆಗಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಬಟ್ ಬಹಳ ಆತಂಕ ಸೃಷ್ಟಿಸುವಂತ ವಿಚಾರ ಇದು. ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಜಿಂಕೆ ಕೊಂಬುಗಳು ಬೇರೆ ಬೇರೆ ಇದೆಲ್ಲವೂ ಕೂಡ ಅಂಗಾಂಗಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದಾವೆ ಅಂತಂದ್ರೆ ಇದು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ದೊಡ್ಡ ಪ್ರಮಾಣದ ಜಾಲ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು. ಯಾಕೆ ನ್ಯಾಷನಲ್ ಪಾರ್ಕ್ ನಲ್ಲಿ ಇಂಚಿಂಚು ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿರ್ತಾರೆ ಅರಣ್ಯ ಇಲಾಖೆ. ಒಬ್ಬ ಸಣ್ಣ ರೈತ ಕೂಡ ಗೊತ್ತಿಲ್ಲದೆ ಎಂಟ್ರಿ ಆದ್ರೆ ವನ್ಯಜೀವಿ ಕಾಯ್ದೆಯಲ್ಲಿ ಕೇಸ್ ಹಾಕ್ಬಿಡ್ತಾರೆ. ಅಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಈ ಒಂದು ಅಭಯಾರಣ್ಯದ ಮಧ್ಯೆ ಇರತಕ್ಕಂತ ಶೆಡ್ ನಲ್ಲಿ ಇಷ್ಟು ಪ್ರಮಾಣದ ಏನು ದಾಸ್ತಾನು ಮಾಡಿ ಇಡಲಾಗಿತ್ತು ಅನ್ನುವಂಥದ್ದು ಇದೆಯಲ್ಲ, ಇದೇ ಬಹಳ ಪರಮಾಶ್ಚರ್ಯವಾದಂತ ವಿಚಾರ. ಈ ಬಗ್ಗೆ ಬಹಳ ಸೀರಿಯಸ್ ಆದಂತ ತನಿಖೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಇಂಥ ಬೆಳವಣಿಗೆಗಳಿಗೆ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಪಾರ್ಕ್ ವ್ಯಾಪ್ತಿನಲ್ಲಿ ಅವಕಾಶನೇ ಸಿಗಬಾರದು. ಅಂದ್ರೆ ಅಧಿಕಾರಿಗಳ ಬಗ್ಗೆ, ಕಾನೂನಿನ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಯಾರಿಗೆ ಏನು ಭಯ ಇಲ್ಲ ಅಂತವ್ರು ಈ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ. ಇದಕ್ಕೆ ಸರಿಯಾದಂತ ರೀತಿಯಲ್ಲಿ ಕ್ರಮ ಆಗದೆ ಹೋದ್ರೆ ಈ ರೀತಿಯ ಏನು ಉಪಟಳಗಳು ಏನಿದಾವೆ, ಜಾಲಗಳು, ಇದನ್ನ ತಡಿಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸಂತೋಷ್, ಧನ್ಯವಾದಗಳು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.